Supposing your father is a very, very rich crorepati. ಉದಾಹರಣೆಗೆ ನಿಮ್ಮ ತಂದೆ ಬಹಳ ಶ್ರೀಮಂತನಾಗಿರ್ತಾನೆ. And he's left a big inheritance for you. ನಿಮಗಾಗಿ ಬಹಳಷ್ಟು ಆಸ್ತಿಯನ್ನ ಬಿಟ್ಟು ಹೋಗಿರ್ತಾನೆ. A lot of property in many parts of India. ಬಹಳಷ್ಟು ಸಂಪತ್ತು ಭಾರತ ದೇಶದಲ್ಲಿ ಬಹಳ ಸ್ಥಳಗಳಲ್ಲಿ. And before he dies, he writes a will. ಅವರು ಸಾಯೋ ಮೊದಲು ನಿಮಗಾಗಿ ಆ ಒಂದು ಪತ್ರವನ್ನು ಬರೆದು ಹೋಗ್ತಾರೆ. All the details of his property and his bank accounts and all that, and he's put it in your name. ಅದು ಎಲ್ಲ ಪತ್ರದಲ್ಲಿ ಇದು ಎಲ್ಲವನ್ನು ಅವರ ಬ್ಯಾಂಕ್ ಅಕೌಂಟ್ ನಲ್ಲಿರೋ ಹಣ ಆಸ್ತಿ ಎಲ್ಲವನ್ನು ನಿಮ್ಮ ಹೆಸರಿಗೆ ಬರುತ್ತೆ. And he says, when I die, you, my son, my daughter will get this. ನಾನು ಸತ್ತಾಗ ನೀ ಮಗನು ಮಗಳು ನಿಮಗೆ ಇದೆಲ್ಲ ಸಿಗುತ್ತೆ. Now if your father were like that and wrote a will for you, ನಿಮ್ಮ ತಂದೆ ಹೀಗಿದ್ದು ನಿಮಗೆ ಈ ಒಂದು ಪತ್ರವನ್ನು ಬರೆದಿದ್ರೆ, will you study it carefully? ಆ ಒಂದು ಪತ್ರವನ್ನ ನೀವು ಬಹಳ ಜಾಗರೂಕತೆಯಿಂದ ಓದ್ತಿರೋ ಇಲ್ವಾ? Will you try to find out where all is my father's property? ನೀವು ಅದನ್ನ ಕಂಡುಹಿಡಿಯೋಕೆ ಪ್ರಯತ್ನ ಮಾಡೋದಿಲ್ಲ, ನಮ್ಮ ತಂದೆಗೆ ಎಲ್ಲೆಲ್ಲ ಆಸ್ತಿ ಇದೆ ಅಂತ. Where all does he have a bank account? ಎಲ್ಲಿ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಂತ. I want to get it all. ನನಗೆಲ್ಲ ಸಿಗಬೇಕು. Or will you just give it to some lawyer? ಇಲ್ಲ ಅಂದ್ರೆ ಯಾವುದೋ ಒಂದು ಲಾಯರ್ಗೆ ಕೊಟ್ಬಿಡ್ತೀರಾ ಅದಕ್ಕೆ. And a lot of lawyers are very crooked. ಬಹಳಷ್ಟು ಲಾಯರ್ಗಳು he hides ಮೋಸ ಮಾಡುವಂತವರಾಗಿರ್ತಾರೆ. ಅವರು ಅದನ್ನೆಲ್ಲ ಮರೆ ಮಾಡಿಬಿಡ್ತಾರೆ ನಿಮ್ಗೆ. He keeps 90% for himself and gives you 10%. ಅವರು 90 ಭಾಗ ಅವ್ರು ಇಟ್ಕೊಂಡು ನಿಮ್ಗೆ ಒಂದು 10 ಭಾಗ ಮಾತ್ರ ಕೊಟ್ಬಿಡ್ತಾರೆ. Even that 10% is so much, you're very happy. ನಿಮ್ಗೆ 10% ಅದು ಸಿಕ್ಕಿದ್ರೇನೆ ಅದು ಬಹಳ ಸಂತೋಷ ಪಡ್ತೀರಾ, ಯಾಕಂದ್ರೆ ಅದೇ ಹೆಚ್ಚು. 1 lakh. 1 ಲಕ್ಷ. But your father has left you crores, not 1 lakh. ನೀವು ನಿಮ್ಮ ತಂದೆಗೆ ಇಟ್ಟಿರೋದು 1 ಲಕ್ಷ ಅಲ್ಲ, ಎಷ್ಟೋ ಕೋಟಿಗಳು ಇಟ್ಟಿದ್ದಾರೆ ನಿಮಗಾಗಿ. Even though you are very simple people, I know you will not allow some crooked lawyer to cheat you like that. ನೀವು ಸಾಮಾನ್ಯರಾಗಿ ಕಂಡ್ರು ಯಾವುದೇ ಒಂದು ಮೋಸಗಾರ ಲಾಯರ್ ನಿಮಗೆ ಮೋಸ ಮಾಡದೇ ಇರೋ ತರ ನೋಡ್ಕೊಂತೀರ ನೀವು. Because when it comes to money, even simple people become very clever. ಹಣದ ವಿಷಯ ಬಂದಾಗ ಬಹಳ ಸಾಮಾನ್ಯರು ಕೂಡ ಬಹಳ ಜಾಗೃತರಾಗಿಬಿಡ್ತಾರೆ. They'll say, my father has left me so much, why should I get only so little? ನನ್ನ ತಂದೆ ಇಷ್ಟೊಂದು ಇಟ್ಟಿದ್ದಾರೆ, ನಾನು ಯಾಕೆ ಇಷ್ಟು ಕಡಿಮೆ ತಗೊಳ್ಬೇಕು ಅಂತ ಹೇಳ್ತೀರಾ? Do you know what your heavenly father has written for you? ನಿಮಗೆ ಗೊತ್ತಿದೆಯಾ ನಿಮ್ಮ ಪರಲೋಕ ತಂದೆ ನಿಮಗಾಗಿ ಏನೆಲ್ಲ ಬರೆದಿಟ್ಟಿದ್ದಾರೆ ಅಂತ? ಆತನ ಒಂದು ಪತ್ರ It's here. ಇಲ್ಲಿದೆ ಈ ಪುಸ್ತಕದಲ್ಲಿ. Forgiveness of sins. ಒಂದು ಪಾಪದ ಕ್ಷಮೆ. And being saved from sin. ಆ ಪಾಪದಿಂದ ರಕ್ಷಣೆಯನ್ನು ಹೊಂದುವಂತದ್ದು. Did you get both? ನಿಮ್ಗೆ ಎರಡು ಸಿಕ್ತಾ? Or did the crooked devil, like a crooked lawyer, cheat you and say you only can get forgiveness? ಆ ಒಂದು ಮೋಸಗಾರ ಸೈತಾನನು ನಿಮಗೆ ಮೋಸ ಮಾಡಿ ನಿಮಗೆ ಅರ್ಧ ಮಾತ್ರ ಕೊಟ್ಟಿದ್ದಾನೆ. Forgiveness was in the Old Testament. ಕ್ಷಮೆ ಅನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಕೂಡ ಇತ್ತು. Psalm 103. ಕೀರ್ತನೆ 103ರಲ್ಲಿ ಇದೆ. ದಾವಿದನು he says, bless the Lord, O my soul. ಕರ್ತನೇ ನಿನಗೆ and all that is within me, bless his holy name. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಿಯವೇ ಪವಿತ್ರ ನಾಮವನ್ನು ಕೀರ್ತಿಸಲಿ. What all benefits he has given me. ಏನೆಲ್ಲ ಆಶೀರ್ವಾದಗಳನ್ನು ನನಗೆ ಕೊಟ್ಟಿದ್ದಾನೆ. Number 1, ಮೊದಲನೇದಾಗಿ verse 3, 3ನೇ ವಚನ, who pardons all your sins. ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುವವನು. Read that again. ಮತ್ತೆ ಓದಿ ಅದನ್ನ. all your sins forgiven. ಎಲ್ಲಾ ಅಪರಾಧಗಳು ಕ್ಷಮಿಸಲ್ಪಡುವವು. 1000 years before Jesus came, David wrote that. ಯೇಸು ಸ್ವಾಮಿ ಬರೋದಕ್ಕೆ 1000 ವರ್ಷದ ಮೊದಲು ಈ ದಾವೀದನು ಬರೆದಂತದ್ದು. He had forgiveness. ಆತನಿಗೆ ಅಪರಾಧ ಕ್ಷಮೆ ಇತ್ತು. What did Jesus bring? ಆದ್ರೆ ಯೇಸು ಸ್ವಾಮಿ ಏನು ತಗೊಂಡು ಬಂದ್ರು? Matthew 1:21. ಮತ್ತಾಯ 1:21ರಲ್ಲಿ being saved from sin. ಪಾಪದಿಂದ ರಕ್ಷಣೆಯನ್ನು ಹೊಂದುವಂತದ್ದು. I hope you'll understand this, my brothers and sisters. ಸಹೋದರ ಸಹೋದರಿಯರೇ, ನಿಮಗೆ ಇದು ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. Don't just ask Jesus to forgive you your anger, ನಿಮ್ಮ ಕೋಪವನ್ನು ಕ್ಷಮಿಸೋದಕ್ಕೆ ಮಾತ್ರ ನೀವು ಕೇಳಬೇಡಿ, save you from it. ಅದರಿಂದ ಯೇಸು ಸ್ವಾಮಿ ನಿಮ್ಮನ್ನು ರಕ್ಷಿಸಬೇಕು. When you lust after some woman, ಹೆಣ್ಣನ್ನ ನೋಡಿ ನೀವು ಮೋಹಿಸಿದರೆ, tempted by some filthy picture, ಯಾವುದೋ ಒಂದು ಕೆಟ್ಟ ಚಿತ್ರವನ್ನು ನೋಡಿ ಅದನ್ನ ಶೋಧನೆಗೊಳಗಾದ್ರೆ, the computer or in a movie, ಒಂದು ಸಿನಿಮಾದಲ್ಲಿ ಇರಬಹುದು ಅಥವಾ ಕಂಪ್ಯೂಟರ್ ಅಲ್ಲಿ ಇರಬಹುದು, you say, oh Lord, I'm sorry, I looked at that, please forgive me. ಕರ್ತನೇ, ನಾನು ಅದನ್ನ ನೋಡ್ಬಿಟ್ಟೆ, ನನ್ನ ಕ್ಷಮಿಸಿಬಿಡು ಅಂತ ಹೇಳ್ತೀರಾ. He forgives you.
ಆತನು ಕ್ಷಮಿಸ್ತಾನೆ ನಿಮ್ಮನ್ನ. But don't you want to be saved from that habit? ಆ ಒಂದು ಹವ್ಯಾಸದಿಂದ ರಕ್ಷಣೆ ಹೊಂದಬೇಕು ಅಂತ ಗೊತ್ತಿಲ್ವಾ ನಿಮಗೆ? Because there are so many believers who fall and fall and fall and fall and they forgiveness. ಯಾಕೆಂದ್ರೆ ಬಹಳಷ್ಟು ವಿಶ್ವಾಸಿಗಳು ಹೀಗೆ ಅವರು ಆ ಪಾಪದಲ್ಲಿ ಬೀಳ್ತಾ ಇರ್ತಾರೆ, ಆದ್ರೆ ಕ್ಷಮೆ ಮಾತ್ರ ಸ್ವೀಕರಿಸ್ತಾ ಇರ್ತಾರೆ. ಅವರು 10 years later they are still falling. 10 ವರ್ಷದ ನಂತರ ಕೂಡ ಹಾಗೆ ಬೀಳ್ತಾನೆ ಇರ್ತಾರೆ. You think God is happy? ಅದನ್ನ ನೋಡಿ ದೇವರು ಸಂತೋಷವಾಗಿದ್ದಾರ? You know, when my children were 3-4 years old, I got them a small cycle to teach them how to cycle, a 2-wheel cycle. ನನ್ನ ಮಕ್ಕಳು ಚಿಕ್ಕವರು 2-3 ವರ್ಷದವರಾಗಿದ್ದಾರೆ. ಒಂದು ಚಿಕ್ಕ ಸೈಕಲ್ನ ಅವ್ರಿಗೆ ಕಲಿಸ್ಲಿಕ್ಕೆ ತಗೊಂಡು ಬಂದೆ. So I would hold it at the back. ನಾನು ಹಿಂದೆ ಅವ್ರಿಗೆ ಹಿಡ್ಕೊಂಡೆ. Okay, now you pedal. ನೀವು ಅದನ್ನ ತುಳಿದು ಮುಂದೆ ಹೋಗಬೇಕು ಅಂತ. And then I would leave it. ನಂತರ ಅವ್ರನ್ನ ಅದನ್ನ they'll fall down. ಸ್ವಲ್ಪ ಮುಂದೆ ಹೋಗಿ ಬಿದ್ದೋಗ್ಬಿಡ್ತಾರೆ. This is again, it's a 2-wheel cycle. ಇದು 2 ಚಕ್ರದ. Again I would ಮತ್ತೆ ಅವ್ರನ್ನ ಹಿಂದೆ ಹಿಡ್ಕೊಳ್ತಾ ಇದ್ದೆ. And after a few days they would do it on their own. ಕೆಲವು ದಿವಸಗಳ ನಂತರ ಅವರೇ ಹೋಗ್ಬಿಡ್ತಾ ಇದ್ರು ಮುಂದೆ. But supposing I'm holding that for 10 years like that and he's never learning how to ride a cycle. ನಾನು ಯಾವಾಗಲೂ ಆ ಸೈಕಲ್ನ 10 ವರ್ಷಗಳ ಕಾಲ ಹಂಗೆ ಹಿಡ್ಕೊಂಡಿದ್ರೆ ಅವ್ರು ಕಲಿತಾ ಇರಲಿಲ್ಲ. Lord, my son, when are you going to learn how to ride the cycle? ಯಾವಾಗ ನೀನು ಕಲ್ತ್ಕೊಂತೀಯ ನನ್ನ ಸೈಕಲ್ ಓಡಿಸೋದು? Do you think God is saying that about you? ದೇವರು ಇದನ್ನ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರಾ? All the time you fall, I pick you up. You fall, I pick you up. I fall, I pick you up. ಯಾವಾಗಲೂ ನೀನು ಬೀಳ್ತೀಯ, ನಾನು ಎತ್ಕೊಳ್ತೀನಿ ಅಂತ. And the Lord says, my son, my daughter, when are you going to learn? ದೇವರು ಹೇಳ್ತಾರೆ, ನನ್ನ ಮಗನೇ ಮಗಳೇ, ಯಾವಾಗ ನೀನು ಕಲ್ತ್ಕೊಳ್ತೀಯ? When are you going to learn to walk without falling? ಈ ಬೀಳದೇನೆ ನಡೆಯೋದಕ್ಕೆ ಯಾವಾಗ ಕಲ್ತ್ಕೊಳ್ತೀಯ? You say, Lord, help me. ಕರ್ತನೇ ನನಗೆ ಸಹಾಯ ಮಾಡು ಅಂತ ಹೇಳಿ. Remember that promise I read, when you seek me with all your heart, the Lord says, you will find me. ಪೂರ್ಣ ಹೃದಯದಿಂದ ಕರ್ತನನ್ನು ಹುಡುಕಿದ್ರೆ ನೀವು ಕಂಡುಕೊಳ್ಳುವಿರಿ ಅನ್ನೋ ವಾಗ್ದಾನವನ್ನು ನಾವು ಓದುವಲ್ಲ, ನೆನಪಿಟ್ಕೊಳ್ಳಿ. I was defeated like you in all these sins. ಎಲ್ಲ ಪಾಪಗಳಲ್ಲಿ ನಾನು ಕೂಡ ಸೋತವನಾಗಿದ್ದೆ. But I held on to a promise. ಆದರೆ ಆತನ ವಾಗ್ದಾನವನ್ನು ಹಿಡಿದುಕೊಂಡೆ. And I'll give you this promise. ಈ ಒಂದು ವಾಗ್ದಾನವನ್ನು ನಿಮಗೆ hold on to it. ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ. Lord, I will never let you go till this verse is fulfilled in my life. ಕರ್ತನೇ, ನಾನು ಬಿಡೋದೇ ಇಲ್ಲ ನಿನ್ನನ್ನ, ಇದು ವಾಗ್ದಾನ ನನ್ನಲ್ಲಿ ಪೂರ್ಣವಾಗೋವರೆಗೂ. It's like a check. ಇದು ಒಂದು ನಿಮಗೆ ಕೊಟ್ಟಂತ ಒಂದು ಚೆಕ್. It's like a check for 100 crores. 100 ಕೋಟಿಗೆ ಒಂದು ಚೆಕ್ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಕೊಟ್ರೆ, take it to the bank and say, give it to me. ಅದನ್ನ ಬ್ಯಾಂಕ್ ನಲ್ಲಿ ಕೊಟ್ಟು ಇದನ್ನ ನನಗೆ ಕೊಡಿ ಅಂತ ಹೇಳ್ತಾರೆ. Here is the promise. ಇಲ್ಲಿ ಒಂದು ವಾಗ್ದಾನ. Romans chapter 6. ರೋಮ 6 and verse 14. 6:14 ಈ ವಚನವನ್ನು ನಾವು ನೋಡೋಣ. Romans 6:14. 6:14 ಈ ವಚನವಿದೆ. This is God's promise for you. ಈ ಒಂದು ವಾಗ್ದಾನ ನಿಮಗಾಗಿ. Sin will not be master over you because you're not in the Old Testament but in the New Testament. You're not under law but under grace. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕಂದ್ರೆ ನೀವು ಹಳೆ ಒಡಂಬಡಿಕೆಯಲ್ಲಿಲ್ಲ, ಹೊಸ ಒಡಂಬಡಿಕೆಯಲ್ಲಿದ್ದೀರಾ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Old Testament they fell. ಹಳೆ ಒಡಂಬಡಿಕೆಯಲ್ಲಿ ಅವರು ಬೀಳ್ತಾ ಇದ್ರು. See ದಾವೀದನು, he wrote scripture, the Psalms, when he was less than 30 years old. ಅವನು 30 ವರ್ಷದಕ್ಕಿಂತ ಕಡಿಮೆ ಇದ್ದವನಾದರೂ ಅವನು ದೇವರ ವಾಕ್ಯಗಳನ್ನು ಬರಿತಾ ಇದ್ದನು. Very faithful. ಬಹಳ ನಂಬಿಗಸ್ತನಾಗಿದ್ದನು. But when he was 50 years old, he fell into adultery with somebody else's wife. 50 ವರ್ಷದವನಾಗಿದ್ದಾಗ ಯಾರ ಜೊತೆನೂ ವ್ಯಭಿಚಾರದಲ್ಲಿ ಬಿದ್ದುಬಿಟ್ಟನು. ಇನ್ನೊಬ್ಬರು killed the man and married her. ಆ ಗಂಡನನ್ನ ಸಾಯಿಸಿ ಆಕೆಯನ್ನ ಮದುವೆ ಆದನು. I say, oh, is this the man who wrote scripture behaving like this? ನಿಮ್ಗೆ ಅನಿಸುತ್ತಾ ಈ ತರದ ವ್ಯಕ್ತಿ ದೇವರ ವಾಕ್ಯಗಳನ್ನ ಬರೆದನ ಅಂತ? Yes, because he was in the Old Testament. ಹಳೆ ಒಡಂಬಡಿಕೆಯಲ್ಲಿ ಹಾಗಿತ್ತು. And then he wrote Psalm 51, oh Lord, please forgive me for this sin. ಕೀರ್ತನೆ 51ರಲ್ಲಿ ಬರಿತಾನೆ, ಕರ್ತನೇ ನನ್ನನ್ನು ಕ್ಷಮಿಸು. He got forgiveness. ಅವನಿಗೆ ಕ್ಷಮೆ ಸಿಕ್ಕಿತು. He wrote Psalm 103, oh thank God he forgives all my sins. ಆತನೇ ಬರೆದನು ಕೀರ್ತನೆ 103, ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು ಸ್ವಾಮಿ. He never knew this verse, sin cannot rule over you because you are not under law but under grace. ಆತನಿಗೆ ಈ ವಚನ ಗೊತ್ತಿರಲಿಲ್ಲ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. He was under law. ಆತನು ಧರ್ಮಶಾಸ್ತ್ರದ ಕೆಳಗೆ ಜೀವಿಸಿದನು. We can read it like this also, this verse. ಈ ವಚನವನ್ನು ಹೀಗೆ ಕೂಡ ಓದಬಹುದು. As long as you are under the law, sin will rule over you. ಎಲ್ಲಿಯವರೆಗೆ ನೀವು ಧರ್ಮಶಾಸ್ತ್ರದ ಕೆಳಗಿರ್ತೀರೋ ಅಲ್ಲಿವರೆಗೂ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುತ್ತೆ. You have not yet understood grace.
ನೀವು ಕೃಪೆಯ ಕೆಳಗೆ ಬಂದವರ ಅಲ್ಲ. But when you understand grace, ನಿಮಗೆ ಆ ಕೃಪೆಯ ಅರ್ಥವಾದರೆ that will make you overcome sin. ಅದು ನೀವು ಆ ಪಾಪವನ್ನು ಜಯಗಳಿಸಲಿಕ್ಕೆ ಸಹಾಯ ಮಾಡುತ್ತೆ.